ಇವತ್ತು ನನ್ನ ಮುಂದೆ ನಥಿಂಗ್ ಅವರು CMF ಬ್ರ್ಯಾಂಡಲ್ಲಿ ಹೊಸದಾಗಿ ಲಾಂಚ್ ಮಾಡಿದಂಥ ಎಲ್ಲ ಗ್ಯಾಜೆಟ್ಗಳಿದೆ. ಇದನ್ನು ನನಗೆ ನಥಿಂಗ್ ಅವರು ಏನು ಕಳಿಸ್ಕೊಟ್ಟಿಲ್ಲ, ನಾನೇ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದು. ಮೊದಲನೇದಾಗಿ CMF ಬೈ ನಥಿಂಗ್ 65 ವ್ಯಾಟಿಂದು ಚಾರ್ಜರು, ನಂತರ ಟ್ರೂ ವೈರ್ಲೆಸ್ ಇಯರ್ಬಡ್ಡು ಬಡ್ಸ್ ಪ್ರೋ ಅಂತ ಎಲ್ಲ ಆರೆಂಜ್ ಕಲರು. ಬಾಕ್ಸ್ ಕೂಡ ತುಂಬ ಯುನೀಕ್ ಆಗಿದೆ. ನಂತರ ಕೊನೆಯದಾಗಿ ವಾಚ್ ಪ್ರೋ ಅಂತ ಒಂದು ಸ್ಮಾರ್ಟ್ ವಾಚನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಒಂದೊಂದನ್ನೇ ಅನ್ಬಾಕ್ಸ್ ಮಾಡ್ತೀನಿ, ಆಯಿತಾ? ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಎಲ್ಲ ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಲಾಂಚ್ ಆಗಿದೆ, ಆ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ 65 ವ್ಯಾಟಿನ ಚಾರ್ಜರಿಂದ ಶುರು ಮಾಡ್ತೀನಿ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಬಾಕ್ಸು. ಇದಕ್ಕಿಂತ ಮುಂಚೆ ಈ ರೀತಿ ಬಾಕ್ಸಲ್ಲಿ ನಾನು ಒಂದು ಚಾರ್ಜರ್ನ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಈ ಚಾರ್ಜರ್ನ ಜೊತೆಗೆ ಕೆಲವೊಂದು ಯೂಸರ್ ಮ್ಯಾನ್ಯುವಲ್ ಎಲ್ಲ ಸಿಗ್ತದೆ. ಅದು ಬಿಟ್ಟರೆ ಬೇರೆಯೂ ಸಹ ಸಿಗ್ತಾಯಿಲ್ಲ. ಲಿಟ್ರಲಿ ಹೆವಿ ಸಾಲಿಡ್ ಆಗಿರುವಂಥ ಚಾರ್ಜಿಂಗ್ ಬ್ರಿಕ್, ಆಯಿತಾ? ಇದರಲ್ಲಿ ನಮಗೆ ಮೇಯ್ನ್ 3 ಪೋರ್ಟ್ಗಳು ಸಿಗ್ತದೆ. ಒಂದು USB ಟೈಪ್ ಎದು, 2 USB ಟೈಪ್ ಸಿ ಇದು, ಆಯಿತಾ? ವೆಯ್ಟು ಇದೆ ಒಂದು ಲೆವೆಲ್ಗೆ, ಸುಮಾರು 150 ಗ್ರಾಮ್ ವೆಯ್ಟ್ ಇದೆ ಅಪ್ರಾಕ್ಸಿಮೇಟ್ಲಿ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಇದು 2699 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಒಂದು ಚಾರ್ಜರಿಗೆ 2699 ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ, ಬಟ್ ಇತ್ತೀಚೆಗಂತೂ ಫಾಸ್ಟ್ ಚಾರ್ಜರ್ ಬೆಲೆ ಯಾವುದೇ ಬ್ರ್ಯಾಂಡಲ್ಲಿ ತೊಗೊಳ್ಳಿ ಜಾಸ್ತಿನೇ ಇರುತ್ತೆ. ಸೊ ಬಟ್ ನನಗೇನೋ ಹೆವಿ ಸಾಲಿಡ್ ಬಿಲ್ಡ್ ಅಂತ ಅನ್ನಿಸ್ತು, ಇಂಪ್ರೆಸಿವ್ ಅನ್ನಿಸ್ತು. USB ಟೈಪ್ ಸಿ ಏನಿದೆ ಅದು 65 ವ್ಯಾಟಲ್ಲಿ ಚಾರ್ಜ್ ಮಾಡಿದೆ. ಟೈಪ್ ಎ ಸ್ವಲ್ಪ ಸ್ಪೀಡ್ ಕಡಿಮೆ, ಆಯಿತಾ? ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಟೈಪ್ ಸಿಯಲ್ಲಿ 45 ವ್ಯಾಟ್ ಬರುತ್ತೆ, ಟೈಪ್ ಎನಲ್ಲಿ 15 ವ್ಯಾಟ್ ಬರುತ್ತೆ. ಸೊ ಆ ರೀತಿ ನಿಮಗೆ ಎಲ್ಲದನ್ನೂ ಯೂಸ್ ಮಾಡ್ಕೊಂಡು ಎಲ್ಲದಕ್ಕೂ 65 ವ್ಯಾಟ್ ಬರುತ್ತೆ ಅಂತ ಅಲ್ಲ, ಆಯಿತಾ? ಟೈಪ್ ಸಿ ಒಟ್ಟಿಗೆ ಎರಡುವೆ 65 ವ್ಯಾಟಲ್ಲಿ ಚಾರ್ಜ್ ಮಾಡ್ತವೆ. ಟೈಪ್ ಎ ನಂಗೆ ಅನ್ನಿಸ್ತಂಗೆ ಒಂದು 30 ವ್ಯಾಟ್ ಆಗಬಹುದು, ಆಯಿತಾ? ಚಾರ್ಜರ್ ಅಂತೂ ಬೆಂಕಿದೆ, ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಬೆಲೆ ಹೌದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ನಂತರ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡಿಗೆ ಬರ್ತೀನಿ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ಸೇಮ್ ಅದೇ ರೀತಿ ಯುನೀಕ್ ಬಾಕ್ಸ್. ಇದಕ್ಕಿಂತ ಮುಂಚೆ ಈ ರೀತಿ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡಿಂದು ಬಾಕ್ಸನ್ನು ಓಪನ್ ಮಾಡಿರಲಿಲ್ಲ. ಇದನ್ನು ಓಪನ್ ಮಾಡಿದ್ರೆ ಈ ಕೇಸ್ನ ಜೊತೆಗೆ ಯೂಸರ್ ಮ್ಯಾನ್ಯುಯಲ್ಲು, ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸು ಮತ್ತು ಒಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಕೇಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ತುಂಬ ಯುನೀಕ್ ಡಿಸೈನ್ನ ಹೊಂದಿರುವಂಥ ಕೇಸು. LED ಇಂಡಿಕೇಟರ್ ಇದೆ, ಟೈಪ್ ಸಿ ಪೋರ್ಟ್ ಇದೆ, ಸ್ಮಡ್ಜಸ್ ಆಗಲ್ಲ. ಕಲರ್ ಕೂಡ ತುಂಬ ಯುನೀಕ್ ಆಗಿರುವಂಥದ್ದು, ಆರೆಂಜ್ ಕಲರು. ಒಳಗಡೆ ಇರುವಂಥ ಬಡ್ಸ್ಗಳು ಕೂಡ ಬೆಂಕಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು, ಸಖತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಈ ಒಂದು ಇಯರ್ಬಡ್ಸ್ ಕೇವಲ 3000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಆಯಿತಾ? 3500 ರೂಪಾಯಿ. ನಥಿಂಗ್ ಬ್ರ್ಯಾಂಡಿಂಗಲ್ಲಿ ಕಿವಿಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಟಚ್ ಸೆನ್ಸಿಟಿವ್ ಬಟನ್ಸು, ಒಂದೊಂದರಲ್ಲಿ 3 ಮೈಕ್ರೋಫೋನ್, ಟೋಟಲ್ 6 ಮೈಕ್ರೋಫೋನ್ ಈ 2 ಬಡ್ಸಲ್ಲಿರುವಂಥದ್ದು ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಈ ಕೇಸ್ ಒಳಗೇ ಆರಾಮಾಗಿ ನಿಮಗೆ ಈ ಬಡ್ಸ್ಗಳು ಚಾರ್ಜ್ ಆಗ್ತವೆ. ಹೆವಿ ಲೈಟ್ ವೆಯ್ಟ್ ಕೂಡ ಇದೆ, ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ, ಆಯಿತಾ? ಇಷ್ಟ ಆಯಿತು ನನಗೆ. ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು. ಈ ಬಡ್ಸ್ ಏನಿದೆ ಇದು IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಅಂತೂ ಬೆಂಕಿ ಇದೆ, ಆಯಿತಾ? ಈ ಪ್ರೈಸ್ ರೇಂಜಿಗೆ ನಾನು ಟೆಸ್ಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಆಗಬಹುದು ಅಂತ ಅನಿಸುತ್ತೆ ಸದ್ಯಕ್ಕೆ ನಾನು ಟೆಸ್ಟ್ ಮಾಡಿರೋ ಪ್ರಕಾರ. ಸಖತ್ತಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಮತ್ತು ಗೇಮ್ ಮೋಡ್ ಸಹ ಇದೆ. ಸೊ ಅದನ್ನು ನಾನು ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಲೇಟೆನ್ಸಿ ಕೂಡ ಕಡಿಮೆ ಬರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇದೆ, ಆಯಿತಾ? ನಥಿಂಗ್ ಅವ್ರದ್ದೇ ಅಪ್ಲಿಕೇಶನ್ ಇದೆ ಅಲ್ವಾ, ಅದೇ ಅಪ್ಲಿಕೇಶನ್ ಇದಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ಅದರಲ್ಲಿ ನೀವು ಕಸ್ಟಮೈಸೇಷನ್ ಕೂಡ ಮಾಡ್ಬೋದು. ಬ್ಲೂಟೂತ್ 5.3 ಇದೆ, ತುಂಬ ಬೇಗ ಇನ್ಸ್ಟಾಂಟ್ ಪೇರ್ ಆಗುತ್ತೆ, ಪಟ್ಟನ್ನು ಕನೆಕ್ಟ್ ಆಗಿಬಿಡುತ್ತೆ. ಕೇಸ್ ಓಪನ್ ಮಾಡಿದ ತಕ್ಷಣ ಕನೆಕ್ಟಿವಿಟಿ ಇಶ್ಯೂ ಎಲ್ಲೂ ಫೇಸ್ ಮಾಡಿಲ್ಲ. ಸ್ವಲ್ಪ ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕಸ್ಟಮೈಸ್ ಮಾಡ್ಕೊ. ಈಕ್ವಲೈಸರ್ ಏನೇನೋ ಫೀಚರ್ ಇದೆ, ಆಯಿತಾ? ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ನು. ಹೆವಿ ಯೂಸರ್ ಫ್ರೆಂಡ್ಲಿ ಕೂಡ ಇದೆ. ಈಕ್ವಲೈಸರ್ಗಳು ಬೇಜಾನ್ ಆಪ್ಷನ್ ಇದೆ, ಆಯಿತಾ? ಕ್ಲಾರಿಟಿ ಕೂಡ ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯನ್ನು ನೀಡುವ ಸೌಂಡ್ ಕ್ವಾಲಿಟಿಯನ್ನು, ಮತ್ತು ಬೇಸ್ ಕೂಡ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಅಂತೂ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ ಅಂದರೆ ಸಾಕಾಗಿದೆ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ಹಾಕ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ, ನನ್ನ ವಾಯ್ಸ್ ನನಗೆ ಎಲ್ಲೋ ದೂರದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ
ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ನೀವೇನಾದರೂ ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ 22 ಗಂಟೆ ಇನ್ಕ್ಲೂಡಿಂಗ್ ದ ಕೇಸು. ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಆ್ಯಕ್ಟಿವ್ದು 39 ಗಂಟೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಜೊತೆಗೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಹ ಇದೆ. ಇದನ್ನು 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ನು 5 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು ಸುಮಾರು 2.8 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಬರುತ್ತೆ. ತುಂಬ ಇಂಪ್ರೆಸಿವ್ ಅನ್ನಿಸ್ತು. 3,000 ರೂಪಾಯಿಗೆ ಒಂದು ಬೆಂಕಿ ಆಪ್ಷನ್ ಆಗಬಹುದು. ಇನ್ನು ಕೊನೆಯದಾಗಿ ಡೈರೆಕ್ಟಾಗಿ ತುಂಬ ಜನ ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆಯಿತಾ, CMF ಬೈ ನಥಿಂಗ್ ವಾಚ್ ಪ್ರೋ ಅಂತ. ಇದು ಕೂಡ ಸೇಮ್ ಅದೇ ಥರ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಈ ಕೇಸು ಸ್ಟ್ರ್ಯಾಪ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುವಲ್ಲು ಮತ್ತು ಚಾರ್ಜಿಂಗ್ ಡಾಕ್, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಎಲ್ಲ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಸ್ಮಾರ್ಟ್ ವಾಚ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಪ್ರೀಮಿಯಮ್ ಲುಕ್ಕನ್ನು, ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಕಲರು, ಈ ಆರೆಂಜ್ ಕಲರ್ ಇದೆ ಅಲ್ವಾ, ಇದಕ್ಕೆ ನಿಮಗೆ 4,500 ಆಗುತ್ತೆ. ಈ ಕಲರಿಗೆ ಮಾತ್ರ ಪ್ರೈಸ್ ಜಾಸ್ತಿ. ಬೇರೆ ಕಲರ್ ತೊಗೊಂಡ್ರಿ ಅಂತ ಅಂದರೆ 4,000 ರೂಪಾಯಿಗೆ ಸಿಕ್ಬಿಡುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಒಂದು ಲೆವೆಲಿಗೆ. ಇದು ಅಲ್ಯೂಮಿನಿಯಂ ಅಲಾಯ್ ಆಯಿತಾ, ಆದರೂ ಕೂಡ ತುಂಬ ಲೈಟ್ ಇದೆ ಅಂತ ಅನ್ನಿಸ್ತಾ ಇದೆ. 47 ಗ್ರಾಮು ಇನ್ಕ್ಲೂಡಿಂಗ್ ದ ಸ್ಟ್ರ್ಯಾಪು. ವಿತೌಟ್ ಸ್ಟ್ರ್ಯಾಪು ಸುಮಾರು ಒಂದು 30 ಗ್ರಾಮ್ ಬರುತ್ತೆ. ಈ ವಾಚಲ್ಲಿ 1.96 ಇಂಚಿನ ದೊಡ್ಡ ಡಿಸ್ಪ್ಲೇನೇ, ಅಮೋಲೆಡ್ ಡಿಸ್ಪ್ಲೇ ಆಯಿತಾ, ಹೆವಿ ಬ್ರೈಟ್ ಆಗಿದೆ. 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸ್ಟ್ರ್ಯಾಪ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕ್ಲಾಸಿಕ್ ಬಕಲ್ಲು. ಸೊ ಕೈಗೆ ನೀವು ಹಾಕ್ಕೊಂಡಿರ್ಬೇಕಾದ್ರೆ ಏನೋ ಇರಿಟೇಷನ್ ಫೀಲ್ ಕೊಡಲ್ಲ ಆಯಿತಾ. ತುಂಬ ಸ್ಮೂತಾಗಿದೆ ಹಾಕ್ಕೊಂಡು ಯೂಸ್ ಮಾಡಬೇಕಾದ್ರೆ. ಹಿಂದ್ಗಡೆ ನಿಮಗೆ ಸೆನ್ಸಾರ್ ಇದೆ, ಚಾರ್ಜಿಂಗಿಂದು ಪಿನ್ ಕೊಟ್ಟಿದ್ದಾರೆ, ಒಂದೇ ಒಂದು ಫಿಸಿಕಲ್ ಬಟನ್ ಇದೆ, ಸ್ಪೀಕರ್ ಸಹ ಇರುವಂಥದ್ದು ಮತ್ತು ಮೈಕ್ರೋಫೋನ್ ಸಹ ಇದೆ. ಹೌದು, ನಥಿಂಗ್ ಬ್ರ್ಯಾಂಡಿಂಗಲ್ಲಿ 4,000 ರೂಪಾಯಿಗೆ ವಿತ್ ಕಾಲಿಂಗ್ ಫೀಚರು. ಈ UI ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ, ಈ ಪ್ರೈಸ್ ರೇಂಜ್ಗೆ ನಾನು ಯೂಸ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಸ್ಮೂತೆಸ್ಟ್ UI. ಎಷ್ಟು ಬಟರಿ ಸ್ಮೂತ್ ಆಯಿತಾ, ಏನೋ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ, ಅಷ್ಟು ಸ್ಮೂತಾಗಿರುವಂಥದ್ದು. ಇದಕ್ಕೆ ಅಪ್ಲಿಕೇಶನ್ ಸಪೋರ್ಟ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. CMF ವಾಚ್ ಆ್ಯಪ್ ಅಂತ ಇದಕ್ಕೆ ಸಪ್ರೇಟ್ ಆ್ಯಪನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ ಕೂಡ ಬೆಂಕಿ ಇದೆ ಆಯಿತಾ, ಸಕ್ಕತ್ತಾಗಿ ಮಾಡಿದ್ದಾರೆ. ಯೂಸರ್ ಫ್ರೆಂಡ್ಲಿ ಇದೆ. ಯೂಸರ್ ಇಂಟರ್ಫೇಸ್ ಅಪ್ಲಿಕೇಶನ್ ಅದು ಕೂಡ ತುಂಬ ಚೆನ್ನಾಗಿದೆ. ಕಸ್ಟಮೈಸ್ ಮಾಡ್ಕೊಬೋದು. ವಾಚ್ ಫೇಸಸ್ ಬೇಜಾನಿದೆ, ಅದನ್ನು ಕೂಡ ಹಾಕೊಬೋದು. ನೀವು ಹೆಲ್ತ್ ಟ್ರ್ಯಾಕನ್ನು ಮಾಡ್ಬೋದು. ಇದರಲ್ಲಿ GPS ಇದೆ ಇನ್ಬಿಲ್ಟ್, ಅದನ್ನು ಕೂಡ ನೀವು ಅಲ್ಲಿ ಟ್ರ್ಯಾಕ್ ಮಾಡ್ಬೋದು. ಕ್ರೇಜಿ ಗುರು. ಈ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಲೆವೆಲ್ ಬಿಲ್ಡನ್ನು, ಈ ಲೆವೆಲ್ ಯೂಸರ್ ಇಂಟರ್ಫೇಸ್ನೆಲ್ಲ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಕ್ಕತ್ತಾಗಿದೆ ಆಯಿತಾ. ನಥಿಂಗ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಸುಮಾರು 13 ದಿನಗಳ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾರಂತೆ. 13 ದಿನ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಡಿಪೆಂಡ್ಸ್, ನೀವು ಕಾಲಿಂಗ್ ಫೀಚರೆಲ್ಲ ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕಾಣುತ್ತೆ. ಒಟ್ಟಿಗೆ 13 ದಿನ ಬ್ಯಾಟ್ರಿ ಬ್ಯಾಕಪ್ಪು, ಕ್ರೇಜಿ. ಜೊತೆಗೆ ಹೆಲ್ತ್ ಟ್ರ್ಯಾಕಿಂಗ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ. ಸ್ಲೀಪ್ ಮಾನಿಟರಿಂಗು, ಸ್ಟೆಪ್ಸ್ ಕೌಂಟು, ಕ್ಯಾಲೋರೀಸ್ ಬರ್ನು ಎಲ್ಲ ಒಂದು ಲೆವೆಲ್ಗೆ ಹೆವಿ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ಬ್ಲೂಟೂತ್ 5.3, 5.3 ಕೊಟ್ಟಿದ್ದಾರೆ. IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಎಲ್ಲ ಇದೆ. ಹಾಕೊಂಡು ಬೇಕಾದ್ರೆ ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಹೆವಿ ಇಂಪ್ರೆಸಿವ್ ವಾಚು. ಕಣ್ಣು ಮುಚ್ಕೊಂಡು ಈ ಪ್ರೈಸ್ ರೇಂಜಿಗೆ 4,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ 4,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ವಾಚು. ನಾನು ಕಾಲ್ ಕ್ಲಾರಿಟಿನ ಕೂಡ ಚೆಕ್ ಮಾಡಿದೆ. ಲಿಟ್ರಲಿ ಈ ವಾಚಲ್ಲಿ ನಾನು ಸ್ಪೀಕರ್ ಹಾಕೊಂಡು ಮಾತಾಡಬೇಕಾದ್ರೆ ನಾನು ವಾಚಲ್ಲಿ ಮಾತಾಡ್ತಾ ಇದ್ದೀನಿ, ಫೋನಲ್ಲಿ ಮಾತನಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಒಳ್ಳೆಯ ಒಂದು ಸ್ಪೀಕರ್ ಇದೆ. ಮತ್ತು ಮೈಕ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡಿಫ್ರೆಂಟ್ ವಾಚ್ ಫೇಸಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸ್ಟ್ಯಾಪಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆಯಿತಾ. ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಸಿಂಪಲ್ ಆಗಿದೆ ಆಯಿತಾ. ಸಖತ್ತು ಒಳ್ಳೆಯ ಸ್ಮಾರ್ಟ್ ವಾಚ್ ಅನ್ನಿಸ್ತು. ಒಂದೊಳ್ಳೆ ಆಪ್ಷನ್ ಆಗಿತ್ತು ಈ ಪ್ರೈಸ್ ರೇಂಜಿಗೆ. ನೋಡಿ, ಈ ಆರೆಂಜ್ ಕಲರು 4,000 ರೂಪಾಯಿಗೆ ಇದ್ದಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಈ ಕಲರ್ ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇದು ಬೇಡ ಅಂದರೆ ಇನ್ನು ಗ್ರೇ ಕಲರ್ ಬರೀ 4,000ಕ್ಕೆ ಸಿಕ್ಬಿಡುತ್ತೆ. ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಬೆಂಕಿ ಸ್ಮಾರ್ಟ್ ವಾಚ್. ನನಗಂತೂ ಪರ್ಸ್ನಲಿ ಈ ಗ್ಯಾಜೆಟ್ಗಳು ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಒಂದು ಲೆವೆಲಿಗೆ ಅಫೋರ್ಡಬಲ್ ಆಗು ಕೂಡ ಲಾಂಚ್ ಮಾಡಿದ್ರೆ ಅಂತ ಅನ್ನಿಸ್ತು. ಅಂದರೆ ನಾವು ಕೊಡ್ತಿರುವಂಥ ಬೆಲೆಗೆ ಮೋಸನೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈ ಪ್ರೈಸ್ ರೇಂಜಿಗೆ ವಾಚು ಬೆಂಕಿ ಇದೆ. ಸಿಂಗಲ್ ಕನೆಕ್ಟು, ಕಾಲ್ ಕ್ಲಾರಿಟಿ ಸೂಪರ್ ಆಗಿದೆ. ಕಾಲ್ ಇಲ್ಲೇ ಮಾಡ್ಬೋದು, ಇಲ್ಲೇ ರಿಸೀವ್ ಮಾಡ್ಬೋದು, ಇಲ್ಲೇ ಡಯಲ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಕ್ರೇಜಿ ಆಗಿದೆ. ಬೆಂಕಿ ವಾಚು, ಬೆಂಕಿ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ನಂತರ ಈ ಒಂದು ಇಯರ್ಬಡ್ಸ್, ಇದು ಕೂಡ ಸಖತ್ತಾಗಿದೆ ಆಯಿತಾ. ಹೆವಿ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಕೇಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ಚಾರ್ಜರ್
ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ಅನ್ನಿಸ್ತು, ಬಟ್ ಬಿಲ್ಡ್ ಮಾತ್ರ ಸಖತ್ತಾಗಿದೆ ಆಯಿತಾ. ಸೊ ಚೆನ್ನಾಗಿದೆ, ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಕೆಲವು ಜನ ಅನ್ಕೋತಿರ್ಬೋದು ಆಯಿತಾ, ಏನು ಗುರು ಎಲ್ಲ ಚೆನ್ನಾಗಿದೆ ಅಂತಿದೆಯಾ ಅಂತ. ನಾನು ಪರ್ಚೇಸ್ ಮಾಡಿದ್ದೀನಿ ಆಯಿತಾ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು. ಸೊ ಆ ಬೆಲೆಗೆ ನನಗೆ ವರ್ತ್ ಅನ್ನಿಸ್ತು. ನಾನು ಬೇಜಾನ್ ವಾಚ್ಗಳನ್ನ, ಬೇಜಾನ್ ಬಡ್ಸ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾನು ಕಂಪೇರ್ ಮಾಡಿಕೊಂಡು ಜಡ್ಜ್ ಮಾಡ್ತಾಯಿದ್ದೀನಿ. ಸೊ ಹೊಗಳಬೇಕು ಅಂತೇನಿಲ್ಲ. ನಥಿಂಗ್ ಅವ್ರಿಗೆ ಇದುವರೆಗೂ ನನಗೆ ಒಂದು ಡಿವೈಸ್ನೂ ಕಳಿಸಿಲ್ಲ ಆಯಿತಾ, ಅವ್ರು ಕಳಿಸೋದು ಬೇಡ ಆಯಿತಾ. ಚೆನ್ನಾಗಿದೆ, ತುಂಬ ಜನ ನಾನು ಕೇಳದೆ ಆರ್ಡ್ರ್ ಮಾಡಿ ನೀವು ರಿವ್ಯೂ ಮಾಡಿ ಅಂದರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಚಾರ್ಜರ್ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಈ ಎರಡೂ ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟು ಈ ಒಂದು CMF ಬೈ ನಥಿಂಗ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.